ಓಕೆ ಸರಿ. ಇಲ್ಲಿ ಕೂತ್ಕೊಳ್ಬೋದಾ? ಹಾಂ ಕೂತ್ಕೊಳ್ಳಿ. ಶಾಬಾ. ಬ್ಯಾಗ್ ನೋಡ್ಕೊಳ್ಳಿ. ಓಕೆ. ಹಾಂ ನಮಸ್ತೆ ಮ್ಯಾಮ್. ನನ್ನ ಹೆಸರು ರಾಕೇಶ್ ಅಂತ. ಐ ಆಮ್ ಅ ಸ್ಟ್ರೀಟ್ ಫೋಟೋಗ್ರಾಫರ್. ಕ್ಯಾನ್ ಐ ಟೇಕ್ ಯುವರ್ 2 pictures ಮ್ಯಾಮ್? Sorry sir, I'm already ಪ್ಲೀಸ್ late ಮ್ಯಾಮ್, sir. ಪ್ಲೀಸ್. Sorry sir, I'm already late. 2 Sorry. pictures ಖಾಲಿ 2 ಮ್ಯಾಮ್. ಸ್ಟಾಪ್ ಮ್ಯಾಮ್. ಅಬ್ಬಾ ಬಚ್ಚಿನ್ ರಡ್ಡು ಫೋಟೋ ಕೇಸ್ ಸೈಪರ್. ನೀವು ಇದೇ ಥರ ಹಠ ಮಾಡಿದ್ರೆ ಅಲ್ಲೊಂದು ಗುಮ್ಮ ಇದೆ, ನಿಮ್ಮನ್ನು ಸೀದೆ ಎತ್ಕೊಂಡು ಹೋಗುತ್ತೆ. ಸಾರಿ ಸರ್, ಬೇಸರ ಆಯ್ತಾ? ಇಟ್ಸ್ ಓಕೆ. ಅಂದರೆ ಸರ್ ಆ ಥರ ಹೇಳಿದಲ್ಲ ಸರ್ ನಾನು. ಪರವಾಗಿಲ್ಲ. ಇಷ್ಟು ಚಿಕ್ಕ ವಿಷಯಕ್ಕೆ ನಿಮ್ಗೆ ಇಷ್ಟೊಂದು ಬೇಸರ ಆಗಬೇಕಾದ್ರೆ ಏನಾದರೂ ವಿಷಯ ಇರಲೇಬೇಕು. ಹೇಳಿ ಸರ್. ನೋಡು ನೋಡು, ಅವ ಕರ್ಕೊಂಡು ಹೋಗ್ತಾನೆ ನೋಡು. ಕೇಳಿಲಿ ನೋಡು. ಏಯ್ ನೋಡು ನೋಡು, ಅವ ಬಾರಿ ಜೋರಿದ್ದಾನೆ. ಮತ್ತೆ ನೀನನ್ನು ಕರ್ಕೊಂಡು ಹೋಗ್ತಾನೆ. ಆ ಹುಡುಗಿ ನನಗೆ ತುಂಬ ಇಷ್ಟ ಆಯಿತು. ಬಾಬಾ ಕುತ್ಕೋ. ನಾಳೆ ಅವಳಿಗೆ ಹೇಳಿಬಿಡ್ತೀನಿ. ಎಕ್ಸ್ಕ್ಯೂಸ್ ಮೀ. ಓಕೆ, ಮಾಡ್ತೀನಿ. ಮತ್ತೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೋದಾ? ನಿಲ್ಲು. ಏನಂತೆ ಅವನು? ಏನೂ ಇಲ್ಲ, ಅವನು ಮಾತಾಡೋಕ್ಕಿದೆ ಅಂತ ಹೇಳ್ದ. ನೋಡು, ಅವ ನೋಡ್ಲಿಕ್ಕೆ ಸರಿ ಇಲ್ಲ. ನೀನ್ ಸೇಫ್ಟಿ ನೀನ್ ಮಾಡ್ಕೊ. ಸಂಜೆ ಕಾಲೇಜ್ನಿಂದ ಮನೆಗೆ ಬರುವಾಗ ಒಬ್ಬ ಹುಡುಗ ನನ್ನನ್ನು ನಿಲ್ಲಿಸಿ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ದ. ಅವನನ್ನು ನೋಡಿದ ತಕ್ಷಣ ನನಗೆ ತುಂಬ ಭಯ ಆಯಿತು. ಅವನ ವರ್ತನೆ ಕೂಡ ಸ್ವಲ್ಪ ಅಸಹಜವಾಗಿ ಅನಿಸಿತು. ಏನು ಮಾಡಬೇಕು ಅಂತ ಗೊತ್ತಾಗದೆ ನನ್ನ ಸೇಫ್ಟಿಗಾಗಿ ಲೆಟರ್ ಬರಿತಾ ಇದ್ದೀನಿ. ಓಕೆ ಓಕೆ ಓಕೆ, ನಾಳೆ ಸಿಗೋಣ ನಾವು. ಇವತ್ತು ಸಿಗ್ಲಿಕ್ಕೆ ಆಗೋದಿಲ್ಲ. ಅವ್ರದ್ದು ನಂಬರ್ ಕೊಟ್ಬಿಡು, ನಾನು ಬರ್ಕೊಳ್ತೀನಿ. ಹಾಂ ಹೌದು, ನಾಳೆ ಕಾಲ್ ಮಾಡಿ ಅವರಿಗೆಲ್ಲ ವಿಷಯ ಹೇಳ್ತೀನಿ ನಾನು. ಆಯ್ತಾಯ್ತು, ಓಕೆ ಬಾಯ್. ಲವಿಶಾ, ಲವಿಶಾ. ಅಣ್ಣ ಏನಿದು? ಅಣ್ಣ ಅದು ಯಾರು ಬರ್ತದಿದ್ದು? ಅಣ್ಣ ಅದು ಅಣ್ಣ ಅದು ಅಲ್ಲ, ಈ ವಿಷಯ ಮೊದಲೇ ಯಾಕೆ ಹೇಳಿಲ್ಲ ನೀನು? ಹಾಗಲ್ಲ ಅಣ್ಣ, ಅದು ಯಾರ ಅವನು? ಇಲ್ಲ ಅಣ್ಣ, ಅದು ಹಾಗಲ್ಲ. ಈಗಲೇ ಬಾ ತೋರಿಸು. ಅಣ್ಣ, ಕೇಳಿ ಅಣ್ಣ. ಏನಾಯ್ತು ನಿನ್ನೆ? ಮಾತಾಡೋಕ್ಕಂತ ಹೋದೆ, ಆದರೆ ಅವಳು ಕೇಳಲಿಕ್ಕೆ ರೆಡಿ ಇರಲಿಲ್ಲ. ಸರ್ ಏ, ನಿಲ್ಲಿ ಸರ್, ಒಂದು ನಿಮಿಷ ನಿಲ್ಲಿ ಸರ್. ಅಣ್ಣ ಯಾವನು ನೀನು? ನನ್ನ ತಂಗಿಗೆ ಪ್ರಪೋಸ್ ಮಾಡ್ತೀಯ ನೀನು? ಸರ್, ನಿಲ್ಲಿ ಸರ್, ಒಂದು ಮುಖ ನಿಮಿಷ ನೋಡಿ ಕೇಳಿ ಸರ್. ಕರಿಯ. ಅಣ್ಣ ಹಾಗೇನೂ ಇಲ್ಲ ಅಣ್ಣ, ಅವ್ನು ಜಸ್ಟ್ ಮಾತಾಡಕ್ಕೆ ಬಂದ. ನಾನು ಹೇಳಿದೆ ಅಷ್ಟೇ. ಅದಕ್ಕೆ ಹೇಳಿದ್ರು ಲೆಟರ್ ಬರೋಕ್ಕೆ, ಅದಕ್ಕೆ ನಾನು ಬರ್ದೆ. ಹಾಗೇನೂ ಇಲ್ಲ.
ತಪ್ಪು ಯಾರ್ದೂ ಅಲ್ಲ. ಆದರೆ ನಾವಿರೋ ಪರಿಸರವನ್ನು ನೋಡಿ ನಾವು ಕಲಿತೇವೆ. ಅದು ನಮಗೆ ಗೊತ್ತಾಗದ ರೀತಿಯಲ್ಲಿಯೇ ನಮ್ಮ ಮನಸ್ಸಲ್ಲಿ ಕೂತಿರುತ್ತೆ. ಹಿಂದಿನಿಂದಲೂ ಸಿನಿಮಾ, ನಾಟಕ ಎಲ್ಲದರಲ್ಲೂ ಕಪ್ಪಾಗಿರೋರನ್ನು ಕೆಟ್ಟವರು, ಕಾಮುಕರು, ವಿಲನ್ಗಳಾಗಿ ತೋರಿಸಿದಾರಲ್ವಾ? ಇದೇ ನನಗೇನು ಹೊಸತಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಕಪ್ಪಾಗಿರೋರನ್ನು ಹೀಗೇನೆ ಭಾವಿಸ್ತಾರೆ. ಅದೇ ರೀತಿ ನೀವು ಕೂಡ ಭಾವಿಸಿರ್ಬೋದು. ಇಟ್ಸ್ ಓಕೆ ಬ್ರದರ್. ಕಪ್ಪು ಎಂದರೆ ಕತ್ತಲು, ಬಿಳಿ ಎಂದರೆ ಬೆಳಕೆಂದು ತಿಳಿದಿರುವ ನಾವು ಮೈ ಬಣ್ಣಕ್ಕೆ ಹೆಸರಿಡಬಾರದು. ಯಾಕಂದರೆ ಇಲ್ಲಿ ಲೋಕಕ್ಕೆ ಬೆಳಕಾದ ಕೃಷ್ಣನ ಮೈಬಣ್ಣನು ಕಪ್ಪೆ. ಮರಣ ಪಾಶದ ರೂವಾರಿ ಯಮದೇವನ ಬಣ್ಣವು ಕಪ್ಪೆ. ಬಣ್ಣ ನೋಡಿ ಕಾಲು ಎಳೆಯುವ ಬದಲು ಅದರೊಳಗಿನ ಗುಣವನ್ನು ನೋಡಿ ಕೈ ಹಿಡಿದರೆ ಸುತ್ತಲಿನ ಜಗತ್ತು ಅತೀ ಸುಂದರವಾಗಿ ಕಾಣುತ್ತೆ ಅಲ್ವಾ?